ಇದು ಹೆಸರುಬೇಳೆ ಹೆಸರುಬೇಳೆಯನ್ನು ನೆನೆ ಹಾಕಿ ಇಟ್ಟುಕೊಂಡಂಥದ್ದು ಒಂದು ಅರ್ಧ ಗಂಟೆ ನೆನೆ ಹಾಕೊಂಡಿದ್ದೇನೆ ಅಷ್ಟೇ. ಆಮೇಲೆ ಇದು ಸೊರೆಕಾಯಿ, ಸಣ್ಣ ಸೊರೆಕಾಯಿಯನ್ನು ಇದು ಕೊಚ್ಚಿ ಇಟ್ಕೊಂಡ. ಸೊರೆಕಾಯಿಯನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳುದ? ಗಾರ್ಡ್ 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 ಗಾರ್ಡ್. ಅದನ್ನು ಸರಿಯಾಗಿ ಹೇಳ್ಬೋದಲ್ಲ? ನಾನು ನೆನಪು ಮಾಡ್ತಿದ್ದೇನೆ. ಗಾರ್ಡ್ ಅನ್ನು ಸಣ್ಣಕ್ಕೆ ಕೊಚ್ಚಿಟ್ಟುಕೊಂಡಿದ್ದೇನೆ. ಆಮೇಲೆ ಒಂದು ಲಿಂಬೆ ಹುಳಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ತೆಂಗಿನಕಾಯಿ ತುರಿನ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದು ಕ್ಯಾರೆಟ್, ಬೀಟ್ರೂಟ್ ಎಲ್ಲ ತುರಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಬರೀ ಕ್ಯಾರೆಟ್ ಅನ್ನ ತುರಿ ಮಾಡ್ಕೊಂಡಿದ್ದೇನೆ. ಹಾಗೆ ಬನಾನ, ಇದು ಕದಳಿ ಬನಾನ, ಏಲಕ್ಕಿ ಬನಾನವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಯಾವುದೇ ಬನಾನವನ್ನು ಬೇಕಾದ್ರೂ ಕಟ್ ಮಾಡಿ ಇಟ್ಕೊಳ್ಬಹುದು. ಏಲಕ್ಕಿ ಬನಾನ ತುಂಬಾ ಒಳ್ಳೇದು. ಆಮೇಲೆ ಶುಂಠಿ ತುರಿದು ಇಟ್ಕೊಂಡಿದ್ದೇನೆ. ಶುಂಠಿ ಬೇಕಾದಷ್ಟು ಹಾಕೊಳ್ಬಹುದು. ಆಮೇಲೆ ಇಲ್ಲಿ ಒಂದು ಒಗ್ಗರಣೆ ಅಂದ್ರೆ ಒಂದು ನೆಲಗಡಲೆ ಬೀಜ, ಹಾಗೆ ಇದರಲ್ಲಿ ಸ್ವಲ್ಪ ಸಾಸಿವೆ, ಮತ್ತೆ ಇದು ಎಂತ ಬೇವು ಸೊಪ್ಪು ಒಗ್ಗರಣೆ ಹಾಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಬಹುದು. ನಾನು ಇಟ್ಕೊಳ್ಳಿಲ್ಲ ಇದೀಗ. ನಾನು ಅಂದ್ರೆ ಸಾದಾ ಸೀದಾ ದಿನ ತಿನ್ನುವ ಹಾಗೆ ಮಾಡ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾನೀಗ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಇದು ಮೊಸರನ್ನ ಮಾಡ್ತೇನೆ. ಇದರದ್ದು ಮೊಸರನ್ನ, ಇದರ ಸ್ವಲ್ಪ ನೀರು ತೆಗಿತೇನೆ. ಸೌತೆಕಾಯಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಬಿಟ್ಟೆ. ಸ್ವಲ್ಪ ಇದ್ದದನ್ನು ಜಾಸ್ತಿ ಒತ್ತಿ ಎಲ್ಲ ತೆಗೆದು ಕುಂತಿಲ್ಲ. ಇದಕ್ಕೆ ನಾನು ಇದು ತೊಗರಿ, ಇದು ಉಂಟಲ್ಲ ಅಂತ ಹೇಳಿ ಹೆಸರು ಬೇಳೆ ನೆನೆ ಹಾಕಿದ್ದು, ಅದನ್ನ ಹಾಕ್ತೇನೆ. ಕೋಸಂಬರಿ ಎಲ್ರಿಗೂ ಮಾಡ್ಲಿಕ್ಕೆ ಗೊತ್ತಿರ್ಬೋದು. ನಾನು ಇದಕ್ಕೆ ಕೋಸಂಬರಿಗೆ ಬೇರೆ ಬೇರೆ ಎಲ್ಲ ಹಾಕೊಳ್ತೇನೆ. ನಾನು ಇವತ್ತು ಏನು ಹಾಕೊಳ್ತಾ ಇಲ್ಲ. ಇದಕ್ಕೆ ಅಲ್ವಾ ಕೋಸಂಬರಿಗೆ, ಇದಕ್ಕೆ ತೆಂಗಿನಕಾಯಿ ಇದಕ್ಕೆ ಹಾಕೊಳ್ಳೋದು. ಇದು ಮೊಸರನ್ನ ಮಾಡ್ಲಿಕ್ಕೆ ಹಾಕೊಳ್ಳಿಕ್ಕಿಲ್ಲ, ಸಾರಿ. ನಾವು ಅದನ್ನ ಕೋಸಂಬರಿ ಮಾಡ್ತೇವೆ, ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದು. ನೋಡಿ, ಇದಕ್ಕೆ ಹಾಕೊಂಡಿದ್ದೇನೆ. ಇದು ಮೊಸರನ್ನಕ್ಕೆ ಇದನ್ನು ಸ್ವಲ್ಪ ಹಾಕೊಳ್ತೇನೆ. ಇದೆಂಥದ್ದು? ಗಾರ್ಲಿಕ್. ಅಂದ್ರೆ ನಾವು ಬೇರೆ ಬೇರೆ ಪಾತ್ರೆಗೆ ಹಾಕೊಳ್ಳೋದಾದ್ರೆ ಹಾಕೊಳ್ಳಿಕ್ಕಾಗ್ತದೆ. ಇದಕ್ಕೆ ನಾನೀಗ ಗಾರ್ಡಿಗೆ ಇದನ್ನು ಹಾಕೊಂಡದ್ದು. ಅಂದ್ರೆ ಎಂತಕ್ಕೆ? ಡೈಂಗೋ, ಸೊರೆಕಾಯಿಗೆ ಹಾಕೊಂಡದ್ದು. ನೀವೀಗೆಲ್ಲ ಇವಾಗ ಬಾಯಿಗೆ ಬರುದಿಲ್ಲ ಅಂತಲ್ಲ, ಬರ್ತದೆ. ಇದಕ್ಕೆ ಸ್ವಲ್ಪ ಇದು ಕ್ಯಾರೆಟ್ ಹಾಕೊಂಡದ್ದು. ಇದು ಸ್ವಲ್ಪ ಕ್ಯಾರೆಟ್, ಇದು ಸಿಹಿ ಮಾಡ್ಲಿಕ್ಕೆ. ಇದಕ್ಕೆ ನೀವು ಖರ್ಜೂರಗಳನ್ನು ಬೇಕಾದ್ರೆ ಕಟ್ ಮಾಡಿ ಹಾಕೊಳ್ಬಹುದು. ಆಮೇಲೆ ಗೋಡಂಬಿ. ನೀನೆಲ್ಲಿ ತೋರಿಸ್ತಾ ಇದ್ದೀಯ? ಇದನ್ನು ತೋರಿಸ್ತಾ ಇದೀಯಾ ನಾನು ಹೇಳುವಾಗ? ಆಗುದಿಲ್ಲ, ಒಂದೇ ಮಾತು. ನಾನಿಲ್ಲಿ ಫೋನ್ ಮಾಡಿದ್ದೆ. ಆಗುದಿಲ್ಲ ಅಂತ ಒಂದೇ ಮಾತು ಹೇಳ್ಬೇಕು. ಇಲ್ಲ ಸುಮ್ಮನೆ ನಾನೆಂತ ಇಲ್ಲಿ ಕೆಲಸ ಇಲ್ಲದಕ್ಕೆ ಹೇಳ್ತಾ ಇರೋದಾ? ಇಲ್ಲ. ಇದು ಬೀಟ್ರೂಟ್ ಅಲ್ಲಿ ಕೂಡ ಮಾಡಿಕೊಳ್ಬಹುದು. ನಾನೀಗ ಕ್ಯಾರೆಟ್ ಮತ್ತೆ ಇದು ಬಾಳೆಹಣ್ಣು, ಅದ್ರ ಜೊತೆ ಗೋಡಂಬಿ, ಆಮೇಲೆ ದ್ರಾಕ್ಷಿ ಎಲ್ಲಗಳನ್ನ ಹಾಕೊಳ್ಬಹುದು. ದ್ರಾಕ್ಷಿ, ಗೋಡಂಬಿ, ಆಮೇಲೆ ಎಂತ ಇದು ಖರ್ಜೂರಗಳನ್ನು ಕೂಡ ಕಟ್ ಮಾಡಿ ಹಾಕೊಳ್ಬಹುದು. ನಾನೀಗ ಎಂತ ಹಾಕೊಳ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೊಂದು ತೆಂಗಿನಕಾಯಿ ಹಾಕೊಳ್ತಾ ಇದ್ದೇನೆ ತುರಿಗಳಿಗೆ. ಆಮೇಲೆ ಇದಕ್ಕೆ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಇದು ತಟ್ಟೆನೆಲ್ಲ ಮೇಲೆ ಇಡಿ, ಯಾಕಂತ ಹೇಳಿದ್ರೆ ಈ ತಟ್ಟೆಯನ್ನೇ ತೊಳಿಲಿಕ್ಕೆ ಜನ ಇಲ್ಲ ಇಲ್ಲಿ, ಗೊತ್ತಾಯ್ತಲ್ಲ. ಇದರಲ್ಲೇ ಇದ್ದ ತಟ್ಟೆಯನ್ನೇ ಜಾರಿಸಿಕೊಳ್ಳುವ. ಈಗ ಮೊಸರಲ್ಲಿ ಇದು ನಾನು ಇದು ಮೊಸರನ್ನ ಮಾಡಿಕೊಂಡು ಸೌತೆಕಾಯಿ ಮತ್ತೆ ಗಾರ್ಡ್, ಆಮೇಲೆ ತೆಂಗಿನಕಾಯಿ ಹಾಕೊಂಡಿದ್ದೇನೆ ಅಷ್ಟೇ. ಇದಕ್ಕೆ ಮೊಸರು ಹಾಕೊಂಡಿದ್ದೇನೆ. ಇದು ಮೊಸರನ್ನ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಟೇಸ್ಟಿಗೆ ತಕ್ಕ. ಇದು ಬ್ಲ್ಯಾಕ್ ಸಾಲ್ಟ್ ಪೌಡರ್ನ ಉಪ್ಪು ಹಾಕೊಂಡಿದ್ದೇನೆ. ಜೀರಿಗೆ ಪೌಡರ್ ಕೂಡ ಮಲ್ಲಿಂದ ಉಪ್ಪು. ಮೊಸರಿಗೆ ಉಪ್ಪು ಹಾಕಿದಷ್ಟು ಮುಟ್ಟುದಿಲ್ಲ ಅದಕ್ಕೆ. ಆಮೇಲೆ ಇದಕ್ಕೆ ಖಾರಕ್ಕೆ ಒಳ್ಳೆ ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೇನೆ. ನೋಡಿ, 1 ಸ್ಪೂನು ಒಳ್ಳೆ ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೇನೆ. 1 ಸ್ಪೂನ್ ಬೇಡ, ಸ್ವಲ್ಪ ಬೇಕಾಗ್ತದೆ, ಅದಕ್ಕೋಸ್ಕರ ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಮೆಣಸಿನ ಪುಡಿ ಹಾಕೊಂಡಿದ್ದೇನೆ. ಇದಕ್ಕಾಯ್ತು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ತೇನೆ. ಇನ್ನು ನೋಡಿ, ಜೊತೆಯಲ್ಲೇ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ. ಎಡೆಯಲ್ಲಿ ಒಂದೊಂದು ಕಡಲೆ ಸಿಗ್ಬೇಕಿದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ. ಹರಿ ಓಂ ಪ್ಲೀಸ್, ಹರಿ ಓಂ ಹೇಳಿ, ಕಮೆಂಟ್ ಮಾಡಿ. ಆಮೇಲೆ ಇದು ನೋಡಿ, ಹರಿ ಓಂ. ಇದಕ್ಕೆ ಜೀರಿಗೆ ಇದೆಲ್ಲ ಆಯ್ತಲ್ಲ, ಇದನ್ನ ಮಿಕ್ಸ್ ಮಾಡ್ಬೇಕಷ್ಟೇ. ಮಿಕ್ಸ್ ಮಾಡೋ ಮುಂಚೆ ನಾನು ಇದನ್ನು ಕೂಡ ಹಾಕೊಳ್ತೇನೆ ಇದಕ್ಕೆ ಸಹ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕೊಂಡೆ, ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ, 2 ಶುಂಠಿ ಹಾಕೊಂಡಿದ್ದೇನೆ. ಈಗ ಇದರಲ್ಲಿ ಗಾರ್ಡ್, ಆಮೇಲೆ ಹೆಸರುಬೇಳೆ, ಆಮೇಲೆ ಕ್ಯಾರೆಟ್, ತೆಂಗಿನ ತುರಿ, ಆಮೇಲೆ ಶುಂಠಿ ಹಾಕೊಂಡಿದ್ದೇನೆ.